ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದುಬಿಟ್ಟು ನಾನು ವರ್ಕ್ ಫ್ರಮ್ ಹೋಮ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ಸೊ ಇದೊಂದು ಒಳ್ಳೆ ಜೆನ್ಯೂನ್ ಜಾಬ್ ಆಗಿದೆ ಮತ್ತು ಒಳ್ಳೆ ಒಂದು ಕಂಪ್ನಿಯಿಂದ ನಿಮಗೆ ಇಲ್ಲಿ ಜಾಬ್ನ ಕೊಡ್ತಾ ಇದ್ದಾರೆ. ಸೊ ಆರಾಮಾಗಿ ಮನೆಯಲ್ಲೇ ಕೂತ್ಕೊಂಡು ನೀವು ಈ ಜಾಬ್ನ ಮಾಡ್ಬೋದು. ಸೊ ಈ ಜಾಬ್ ಯಾವ ರೀತಿ ಇದೆ, ಹೇಗಿದೆ ಅಂತ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಸೊ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ಅಂತ ಹೇಳ್ತಾ ನಾನು ಬಿಡೋ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ. ಸೊ ನೀವು ವಾಚ್ ಮಾಡ್ಬೋದು. ಓಕೆ, ಸೊ ವಿಡಿಯೋ ಯಾವ ರೀತಿ ಇದೆ, ಹೇಗಿದೆ ಅಂತ ನೋಡ್ಕೊಂಬರೋಣ ಬನ್ನಿ. ಕಂಪ್ನಿ ನೇಮ್ ಬಂದುಬಿಟ್ಟು ಆಕಿಟ್ಯೂಡ್ ಟೆಕ್ ಅಂತ ಹೇಳಿ ಈಸ್ ಅ ಹೈರಿಂಗ್ ಫಾರ್ ಆಪ್ರೇಷನ್ಸ್ ಅಸೋಸಿಯೇಟ್ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದ್ದಾರೆ. ಸೊ ಒಂದು ಒಳ್ಳೆ ಜಾಬ್ ಆಗಿದೆ, ಒಂದು ಒಳ್ಳೆ ಕಂಪ್ನಿ ಆಗಿದೆ. ಅಲ್ಲಿಂದ ನಿಮ್ಮನ್ನಿಲ್ಲಿ ಹೈರಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಯಾರಿಗೆಲ್ಲ ಈ ಜಾಬ್ ಬಗ್ಗೆ ಇಷ್ಟ ಇದೆಯೋ ಸೊ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಓಕೆ, ಸೊ ನಾನು ಜಾಬ್ ಬಗ್ಗೆ ಎಲ್ಲ ಫುಲ್ ಡೀಟೇಲ್ ನಾನಿಲ್ಲಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಸೊ ನೀವು ನೋಡ್ತಾ ಹೋಗಿ. ಸೊ ನಾನಿಲ್ಲಿ ಸೊ ಬನ್ನಿ ಯಾವ ರೀತಿ ಇದೆ, ಹೇಗಿದೆ ಅಂತ ನೋಡೋಣ. ಇದು ಟಾಪ್ ಒಂದು ಕಂಪ್ನಿನೇ ಅಂತ ಅನ್ಬೋದು. ನಿಮ್ಗೆ ಏನಾದರೂ ಕನ್ಫ್ಯೂಸ್ ಇದ್ದರೆ ಕಂಪ್ನಿ ಬಗ್ಗೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ಓಕೆನಾ, ಇದು ರಿಯಲ್ ಆರ್ ಫೇಕ್ ಅಂತ ಹೇಳಿ. ಸೊ ಜಾಬ್ ಡಿಸ್ಕ್ರಿಪ್ಷನ್ನು, ಆಪರೇಷನ್ ಅಸೋಸಿಯೇಟ್ ಯಾವ ರೀತಿ ಇದೆ ಅಂತ ನಾನಿಲ್ಲಿ ನಿಮ್ಗೆ ಹೇಳ್ತೀನಿ. ಟೆಕ್ ವರ್ಕ್ ವಿತ್ ಸಮ್ ಆಫ್ ದ ಲೇಜೆಸ್ಟ್ ಕಂಪ್ನೀಸ್ ಇನ್ ದ ವರ್ಲ್ಡ್ ಅಂತ ಹೇಳಿದ್ದಾರೆ. ಟು ಅಪ್ರೋಡ್ ದೆಮ್ ವಿತ್ ದ ಸೊಲ್ಯೂಷನ್ ದೇ ನೀಡ್ ಟು ಮ್ಯಾನೇಜ್ ಆ್ಯಂಡ್ ಗ್ರೋ ದೇರ್ ಬಿಸ್ನೆಸ್ ಅಂತ ಹೇಳಿದ್ದಾರೆ. ಸೊ ಬಿಸ್ನೆಸ್ ಅಂತ ಹೇಳಿದ್ದಾರೆ. ಇನ್ ಜಸ್ಟ್ ದ ಲಾಸ್ಟ್ ಇಯರ್ ಅಂತ ಹೇಳಿದ್ದಾರೆ, ವಿ ಹ್ಯಾವ್ ಬೀನ್ ಗ್ರೋವಿಂಗ್ ಆ್ಯಟ್ ಓವರ್ 300% ಇಯರ್ ಆನ್ ಇಯರ್ ಅಂತ ಹೇಳಿದ್ದಾರೆ. ಓಕೆ, ಸೊ ಯಾವ ರೀತಿ ಇದೆ, ಹೇಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ಓಕೆ, ಸೊ ಇಲ್ಲಿ ಟಿಪ್ಸ್ಗಳು ಕೂಡ ಕೊಟ್ಟಿದ್ದಾರೆ. ಫ್ರೆಶರ್ ಜಾಬ್ಸು, ಹೌ ಟು ಗೆಟ್ ಜಾಬ್ ಇನ್ 24 hours ಅಂತ ಹೇಳಿದ್ದಾರೆ. ಸೊ ಈ ರೀತಿ ಒಂದು ಜಾಬ್ಸ್ಗಳು ಕೂಡ ಇದೆ. ಇಲ್ಲಿ ಓವರ್ ವ್ಯೂ ನೋಡ್ಬೋದು ಯಾವ ರೀತಿ ಇದೆ. ಇಫ್ ಯು ಆರ್ ಲುಕಿಂಗ್ ಫಾರ್ ಜಾಬ್ ವಿತ್ ಸ್ಟೆಬಿಲಿಟಿ, ಗ್ರೋತ್ ಆ್ಯಂಡ್ ಅಬೋವ್ ಆಲ್ ಈಸಿಲಿ ಅಂತ ಹೇಳಿದ್ದಾರೆ. ಸೊ ಕಂಪ್ನಿ ಬಗ್ಗೆ ಎಲ್ಲ ಡೀಟೇಲ್ಸ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ರೆಸ್ಪಾನ್ಸಿಬಿಲಿಟಿ ಇದೆ, ಕ್ವಾಲಿಫಿಕೇಷನ್ ಇದೆ ಅಂತ ಎಲ್ಲ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಬೋದು. ಓಕೆ, ಒಂದು ಟೀಮ್ ನಿಮಗಿಲ್ಲಿ ಯಾವ ರೀತಿ ಗ್ರೋ ಆಗಬೇಕು ಅಂತ ಎಲ್ಲ ನಿಮಗೆ ಹೇಳ್ತಾರೆ. ಸೊ ಓಕೆನಾ, ಸೊ ಇಲ್ಲಿ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಇದೆ, ಹೇಗಿದೆ ಅಂತ ನೀವು ಇಲ್ಲಿ ನೋಡಬೇಕಾಗತ್ತೆ. ಓಕೆ, ಸೊ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ನೋಡ್ಕೊಳ್ಳಿ. ಓಕೆನಾ, ಸೊ ಇಲ್ಲಿ ಕಸ್ಟಮರ್ಸ್ ರಿಕ್ವೆಸ್ಟ್ ಹೇಳಿದ್ದಾರೆ, ಆಮೇಲೆ ಇಮೇಲ್ ಆರ್ ಚಾಟ್ ಅಂತ ಹೇಳಿದ್ದಾರೆ. ನೀವು ನೋಡ್ಬೋದು. ಓಕೆ, ಎಲ್ಲ ಟಾಪಿಕ್ಸ್ ಕೊಟ್ಟಿರ್ತಾರೆ. ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಅಂತ ಹೇಳಿದ್ದಾರೆ. ನೈಟ್ ಶಿಫ್ಟ್ ಅಲೌಸ್ ಅಂತ ಹೇಳಿದ್ದಾರೆ. ಸೊ ನೈಟ್ ಶಿಫ್ಟ್ ಕೂಡ ಇರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಪೇಡ್ ಟ್ರೈನಿಂಗ್ ಆ್ಯಂಡ್ OJT ಅಂತ ಹೇಳಿದ್ದಾರೆ. ಸೊ ನೀವು ಇಲ್ಲಿ ಒಂದು ಟ್ರೈನಿಂಗಲ್ಲಿ ಕೂಡ ಇಲ್ಲಿ ಅವರು ಒಂದು ಪೇನ ಮಾಡ್ತೀವಿ ಅಂತ ಹೇಳಿದ್ದಾರೆ, ಅಮೌಂಟ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಒಂದು ಒಳ್ಳೆ ಜಾಬ್ ಆಗಿದೆ ನೋಡಿ. ಕಂಪ್ಲೀಟ್ ನಾಲೆಜ್ ಬೇಸ್ ಅವೈಲೇಬಲ್ ಫಾರ್ ರೆಫರೆನ್ಸ್ ವಿಲ್ ಯು ವರ್ಕ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎಲಿಬಿಲಿಟಿ ಯಾವ ರೀತಿ ಇದೆ, ಗುಡ್ ಕಮಾಂಡ್ ಟು ಇಂಗ್ಲೀಷ್ ಕಮ್ಯುನಿಕೇಷನ್ಸ್ ಇನ್ ರೈಟನ್ ಅಂತ ಹೇಳಿದರೆ, ಒಂದು ನಿಮಗೆ ಇಲ್ಲಿ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋದಕ್ಕೆ ಬರಬೇಕು ಅಂತ ಹೇಳಿದ್ದಾರೆ. ಇಂಟರ್ನೆಟ್ ಕನೆಕ್ಷನ್ ಕೂಡ ಇಲ್ಲಿ ಮಸ್ಟ್ ಹ್ಯಾವ್ ಇಟ್ಸ್ ಅ ಓನ್ ಸಿಸ್ಟಮ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇಂಟರ್ನೆಟ್ ಕನೆಕ್ಷನ್ ಕೂಡ ಚೆನ್ನಾಗಿ ಬರಬೇಕು ಅಂತ ಹೇಳ್ತಾರೆ. ಸೊ ನೀವು ಮೊಬೈಲಲ್ಲೇ ಕೆಲಸನ ಮಾಡ್ತಾರೆ ನಂತರ ಮೊಬೈಲಲ್ಲೇ ಮಾಡ್ಬೋದು, ಇಲ್ಲ ಅಂತಂದರೆ ಕಂಪ್ಯೂಟರ್ ಇದ್ದರೆ ಕಂಪ್ಯೂಟರಲ್ಲಿ ಮಾಡ್ಬೋದು. ಓಕೆ, ಸೊ ಕಂಪ್ಯೂಟರೇ ಬೇಕು ಅಂತ ಏನಿಲ್ಲ, ಮೊಬೈಲಲ್ಲಿ ಕೂಡ ಮಾಡ್ಬೋದು. ಮಸ್ಟ್ ಬಿ ವಿಲ್ಲಿಂಗ್ ಟು ವರ್ಕ್ ಇನ್ ನೈಟ್ ರೊಟೇಷ್ನಲ್ ಶಿಫ್ಟ್ ಚೇಂಜ್ ಯುವರ್ 1-2 months ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಶಿಫ್ಟ್ ಚೇಂಜಸ್ ಆಗ್ತಿರುತ್ತೆ. ಒಂದೇ ಟೈಮ್, ಇವಾಗ ಡೇ ಟೈಮಲ್ಲಿ ಒಂದ್ಸರಿ ನಿಮಗೆ ಶಿಫ್ಟ್ ಇರುತ್ತೆ, ಒಂದ್ಸರಿಗೆ ಶಿಫ್ಟ್ ಇದ್ದರೆ ಒಂದು ಸಾರಿ ನೈಟ್ ಟೈಮಲ್ಲಿ ನಿಮಗೆ ಶಿಫ್ಟ್ ಇರುತ್ತೆ. ಸೊ 2 ಟೈಮಲ್ಲಿ ನೀವಲ್ಲಿ ಶಿಫ್ಟ್ನ ಮಾಡ್ತೀರಾ. 2 monthsವರೆಗೂ ನಿಮಗೆ ಒಂದೊಂದು ಶಿಫ್ಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ವಿಲ್ ನೀಡ್ ಟು ರೆಮಿನಿ ಲಾಂಗ್ಡ್ ಇನ್ ದ ಕಮೋನೋ ಬ್ರೈಡ್ಸ್ ಫಾರ್ ದ ಶಿಫ್ಟ್ಸ್ ಅಂತ. ಫ್ರೆಷರ್ ಆರ್ ಆಲ್ಸೋ ವೆಲ್ಕಮ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಫ್ರೆಷರ್ ಕೂಡ ಅಪ್ಲೈ ಮಾಡ್ಬೋದು. ಸೊ ವೆಲ್ಕಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ವರ್ಕಿಂಗ್ ಡೀಟೇಲ್ಸ್ ಬಂದುಬಿಟ್ಟು 5 working days ವೀಕ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೀವು 5 ದಿನ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ಅಂತ ಹೇಳಿದ್ದಾರೆ. ರೂಟಿಂಗ್ ಶಿಫ್ಟ್ ಆ್ಯಂಡ್ ವೀಕ್ ಆಫ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಶಿಫ್ಟ್ ಕೂಡ ಇರುತ್ತೆ ಮತ್ತು ವೀಕ್ ಆಫ್ ಕೂಡ ಆಫ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ಸ್ಯಾಲ್ರಿ ಬಂದುಬಿಟ್ಟು 12,000ದಿಂದ 15,000ವರೆಗೂ ಪರ್ ಮಂತ್ ಅಂತ ಹೇಳಿದ್ದಾರೆ. ಓಕೆ, ಸೊ ಈ ರೀತಿ ಇದೆ. ಸೊ ಅವ್ರ ಕಂಪ್ನಿ ಬಗ್ಗೆ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ನೋಡ್ಕೋಬೋದು. ಓಕೆನಾ, ಸೊ ಇಲ್ಲಿ ಅಪ್ಲೈ ನಾವು ಮೇಲೆ ನಾವು ಕ್ಲಿಕ್ ಮಾಡೋಣ.
ಸೊ ನಿಮಗೆ ಈ ಕಂಪ್ನಿ ಜಾಬ್ ಬಗ್ಗೆ ಎಲ್ಲ ಇಷ್ಟ ಆಗಿದ್ರೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಅಪ್ಲೈ ನಾವು ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಒಂದು ಸೇವ್ ಅಂತೆ ಅಪ್ಲೈ ಅಂತ ಬರುತ್ತೆ. ಸೊ ಇಲ್ಲಿ ಕೂಡ ಕಂಪ್ನಿ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಸೊ ನೀವು ನೋಡ್ಕೋಬೋದು. ಓಕೆ, ಸೊ ಇಲ್ಲಿ ನಾವು ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿಕೊಡಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ನೇಮ್ ಹಾಕಬೇಕಾಗುತ್ತೆ, ಇಮೇಲ್ ಐಡಿನ ಹಾಕಬೇಕಾಗುತ್ತೆ, ಕಾಂಟ್ಯಾಕ್ಟ್ ನಂಬರ್ನ ಹಾಕಬೇಕಾಗುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಒಂದು 2-3 ಕ್ವಶನ್ನ ಕೇಳಿದ್ದಾರೆ. ಸೊ ಇಲ್ಲಿ ಹಾಕಬೇಕಾಗುತ್ತೆ. ನೋಡಿ, ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ನೀವು ಸರಿಯಾಗಿ ನೋಡಿಕೊಂಡು ಅದೇ ರೀತಿಯಲ್ಲಿ ಅಪ್ಲೈನ ಮಾಡಿ. ಓಕೆ, ಹೌ ಪ್ರೊಫೆಷ್ನಲ್ ಆರ್ ಯು ಇನ್ ರೈಟಿಂಗ್ ಇಮೇಲ್ಸ್ ಅಂತ ಹೇಳಿದ್ದಾರೆ. ಸೊ ಗುಡ್ ಅಂತ ಇದ್ದರೆ ಗುಡ್ ಅಂತ ಹಾಕಿ, ಆವ್ರೇಜ್ ಇದ್ದರೆ ಆವ್ರೇಜ್ ಆಗಿ, ಪೂರ್ ಅಂತಿದ್ರೆ ಪೂರ್ ಅಂತ ಹಾಕಿ. ಓಕೆ, ಅಂದರೆ ಇಲ್ಲಿ ನಿಮಗೆ ಇಮೇಲ್ ಬರೆಯೋದಕ್ಕೆ ಎಷ್ಟು ಚೆನ್ನಾಗಿ ಗೊತ್ತಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಗೆ ಇಮೇಲ್ ಬರೋದಕ್ಕೆ ಚೆನ್ನಾಗಿ ಗೊತ್ತಿದ್ರೆ ಇಲ್ಲಿ ಗುಡ್ ಅಂತ ಹಾಕಿ. ಸೊ ನೀವು ನೋಡ್ಕೊಂಡ್ಬಿಟ್ಟು ಹಾಕಿ. ಓಕೆನಾ. ಡೂ ಯು ಹ್ಯಾವ್ ಯುವರ್ ಓನ್ ಲ್ಯಾಪ್ಟಾಪ್ ಆ್ಯಂಡ್ ಸ್ಟ್ರಾಂಗ್ ವೈಫೈ ಕನೆಕ್ಷನ್ ಆ್ಯಟ್ ಹೋಮ್ ಅಂತ ಕೇಳಿದ್ದಾರೆ. ಅಂತಂದರೆ ನಿಮ್ಮ ಮನೆಯಲ್ಲಿ ಲ್ಯಾಪ್ಟಾಪ್ ಏನಾದರೂ ಇದೆಯಾ, ಸ್ಟ್ರಾಂಗ್ ವೈಫೈ ಕನೆಕ್ಷನ್ ಏನಾದರೂ ಇದೆಯಾ ಅಂತ ಕೇಳಿದರೆ. ಸೊ ನಿಮ್ಮ ಮನೇಲಿ ಏನಾದರೂ ಇದ್ದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಹಾಕಿ. ಆರ್ ಯು ಕಂಫರ್ಟೇಬಲ್ ವರ್ಕಿಂಗ್ ಇನ್ ರೊಟೇಷನ್ ಶಿಫ್ಟ್ ಅವರ್ಸ್ ಆ್ಯಂಡ್ ರೊಟೇಷನಲ್ ವರ್ಕಿಂಗ್ ಡೇಸ್ ಅಂತ ಕೇಳಿದ್ದಾರೆ. ಸೊ ಇದನ್ನು ಎಸ್ ಅಂತ ಹಾಕಿ. ಸೊ ಇಲ್ಲಿ ಒಂದು ರಿಸ್ಯೂಮ್ನ ಕೇಳಿದ್ದಾರೆ. ಸೊ ಇಲ್ಲಿ ರಿಸ್ಯೂಮ್ನ ಹಾಕಿಬಿಟ್ಟು PDF ಸೈಜು ಒಂದು ರಿಸ್ಯೂಮ್ನ ಹಾಕಿ ಇಲ್ಲಿ ಅಪ್ಲೋಡ್ನ ಸಬ್ಮಿಟ್ ಮಾಡಿಬಿಡಿ. ಸೊ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ನೋಡ್ಕೊಂಬಂದ್ರಿ ಅಲ್ವಾ ಫ್ರೆಂಡ್ಸ್, ಯಾವ ರೀತಿ ಇದೆ, ಹೇಗಿದೆ ಜಾಬ್ ಡೀಟೇಲ್ಸು ಅಂತ ಹೇಳಿ. ಸೊ ಈ ಜಾಬ್ ನಿಮ್ಗೇನಾದರೂ ಇಷ್ಟ ಆದರೆ ಸೊ ಅಪ್ಲೈ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಒಳ್ಳೆ ಜೆನ್ಯೂನ್ ಜಾಬ್ ಆಗಿದೆ, ಒಂದು ಒಳ್ಳೆ ಜಾಬ್ ಆಗಿರೋದ್ರಿಂದ ನಾನು ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಹೇಳ್ತಾ ಇರೋದು. ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದೇ ನೋಡಿದಲ್ಲಿ ಮತ್ತೆ ಒಂದು ಒಳ್ಳೆ ವರ್ಕ್ ಫ್ರಮ್ ಹೋಮ್ ಬಗ್ಗೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.